ಕೋತುಲ್ ಇಸ್ಲಾಂ ವೆಲ್ಫೇರ್ ಅಸೋಸಿಯೇಷನ್ KC ರೋಡು. ಇದು ಅಲ್ಮುಬಾರಕ್ ಜುಮಾ ಮಸೀದಿ ಅಧೀನ ಸಂಸ್ಥೆಯಾಗಿದ್ದು ತನ್ನ 37ನೆಯ ವಾರ್ಷಿಕೋತ್ಸವದ ಅಂಗವಾಗಿ ಉಚಿತ ಹಿಜಾಮ ಚಿಕಿತ್ಸೆಯನ್ನು ನಡೆಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮುನೀರ್ ಸಕಾಫಿ ಅವರ ದುವಾದೊಂದಿಗೆ ಪ್ರಾರಂಭಗೊಂಡು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಜಮಾತಿನ ಅಧ್ಯಕ್ಷರಾದಂಥ AM ಅಬ್ಬಾಸ್ ಹಾಜಿ ಅವರು, ಅದೇ ರೀತಿಯಲ್ಲಿ ಜಮಾತಿನ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಸಂಘಟನೆಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು, ಇತರ ಪದಾಧಿಕಾರಿಗಳು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ಕಾರ್ಯಕ್ರಮವು ತುಂಬ ಯಶಸ್ವಿಯಾಗಿ ನಡೆಯಿತು. ಮುಂದೆ ಇಂಥ ಒಂದು ಕಾರ್ಯಕ್ರಮ ನಡೆಸಲು ಈ ಕಾರ್ಯಕ್ರಮವು ದಿಕ್ಸೂಚಿಯಾಗಿರುತ್ತದೆ ಎಂಬುದನ್ನು ಈ ಮೂಲಕ ತಿಳಿಯಪಡಿಸ್ತೇನೆ. ಸಾಮಾಜಿಕ ಬದ್ಧತೆಯೊಂದಿಗೆ, ಜನರ ಆರೋಗ್ಯದೊಂದಿಗೆ ಆರೋಗ್ಯದಾಯಕವಾದಂಥ ಕ್ಯಾಂಪ್ಗಳನ್ನು ನಡೆಸುವ ಮೂಲಕ ಈ ಕಾರ್ಯಕ್ರಮವನ್ನು ನಾವು ಇನ್ನೂ ಹೆಚ್ಚು ವಿಸ್ತರಿಸುವಂತಹ ವ್ಯವಸ್ಥೆಯನ್ನು, ಅಭಿಪ್ರಾಯವನ್ನು ನಾವು ಮಾಡ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮವನ್ನು, ಇದೇ ರೀತಿಯ ಕಾರ್ಯಕ್ರಮವನ್ನು ನಾವು ಮಹಿಳೆಯರಿಗಾಗಿ ಒಂದು ಕ್ಯಾಂಪ್ ನಡೆಸುವಂಥ ಆಲೋಚನೆಯನ್ನು ನಾವು ಮಾಡ್ತಾ ಇದ್ದೇವೆ. ನಮಸ್ಕಾರ, ಡಾಕ್ಟರ್ ಅರ್ಪಿತ್ ಅಂತ. ನಾನು ಎನಪಯ್ಯ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಕಾಲೇಜು ಆಸ್ಪತ್ರೆ, ನರಿಂಗಾಣ, ಮಂಜನಾಡಿ. ಇವತ್ತು ನಾವು ಕೋತುಲ್ ಇಸ್ಲಾಂ ಮದರಸಾ ಅಸೋಸಿಯೇಷನ್ ಕಿನ್ಯಾ KC ರೋಡ್ ಮತ್ತು ನಮ್ಮ ಎನಪಯ್ಯ ಪ್ರಕೃತಿ ಚಿಕಿತ್ಸೆ ಕಾಲೇಜು ಮತ್ತು ಆಸ್ಪತ್ರೆ ಮಂಜನಾಡಿ ಇದರ ಜಂಟಿ ಸಂಯೋಗದಲ್ಲಿ 37ನೇ ವರ್ಷದ ವಾರ್ಷಿಕ ಅಂಗವಾಗಿ ಹಿಜಾಮ ಚಿಕಿತ್ಸೆಯನ್ನು ಉಚಿತವಾಗಿ ಇಲ್ಲಿ ನಾವು ಆಯೋಜಿಸಿದ್ದೇವೆ. ಹಿಜಾಮ ಚಿಕಿತ್ಸೆಯು ಒಂದು ಪ್ರಾಚೀನ ಚಿಕಿತ್ಸಾ ಪದ್ಧತಿಯಾಗಿದ್ದು ಇದು ದೇಹದ ಶುದ್ಧೀಕರಣದಲ್ಲಿ ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇದೆ. ಆ್ಯಂಡ್ ತುಂಬ ಜನರಿಗೆ ಇದು ಒಂದು ಸಮುದಾಯಕ್ಕೆ ಸಂಬಂಧಪಟ್ಟ ಚಿಕಿತ್ಸೆ ಅಂತ ಒಂದು ಕಾಲ್ಪನಿಕವಾಗಿದೆ. ಅದು ಒಂದು ಸಮುದಾಯಕ್ಕೆ ಸಂಬಂಧ ಮಾತ್ರವಲ್ಲದೆ ಯಾರು ಬೇಕಾದರೂ ಹಿಜಾಮವನ್ನು ತೆಗಿಬೋದು. ಮತ್ತು ಹಿಜಾಮವನ್ನು ನಾವು ಒಂದು ಶುದ್ಧೀಕರಣ ಮಾತ್ರವಲ್ಲದೆ ತುಂಬ ಆರೋಗ್ಯ ಸಮಸ್ಯೆಗೆ ಕೂಡ ನಾವು ಅದನ್ನು ಯೂಸ್ ಮಾಡ್ತೀವಿ. 1 ಕಪ್ಸ್ 2 ಕಪ್ಸ್ ಅಂತ. ಅಂದರೆ ಇದು ಮುಖ್ಯವಾಗಿ ನಾವು ಗಂಟು ನೋವು ಆಗಿರ್ಬೋದು, ರಕ್ತದೊತ್ತಡ ಆಗಿರ್ಬೋದು, ಮಧುಮೇಹ ಆಗಿರ್ಬೋದು, ಅಲರ್ಜಿ ಕಂಡೀಷನ್ ಆಗಿರ್ಬೋದು, ಮೈಗ್ರೇನ್ ತಲೆನೋವು ಆಗಿರ್ಬೋದು, ಇಂಥ ತುಂಬ ಕಂಡೀಷನಿಗೆ ನಾವು ಹಿಜಾಮ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೇವೆ. ಸೊ ಹಿಜಾಮ ಚಿಕಿತ್ಸೆಯಲ್ಲಿ ಇವತ್ತು ಹೇಗೆ ಸ್ಟಾರ್ಟ್ ಮಾಡಿದ್ದೀವಿ ಅಂತಂದರೆ, ವೈದ್ಯರ ತಂಡದೊಂದಿಗೆ ನನ್ನ ಡಾಕ್ಟರ್ ಅರ್ಪಿತ್ ಮತ್ತು ಡಾಕ್ಟರ್ ವಜ್ರಾಕ್ಷಿ ಮ್ಯಾಮ್ ಅಂಡರ್ ದ ಗೈಡೆನ್ಸ್ ಆಫ್ ಪ್ರಿನ್ಸಿಪಲ್ ಸರ್ ಆ್ಯಂಡ್ ಅವರ್ ಸ್ಟೂಡೆಂಟ್ಸ್. ಓಕೆ, ಅವರೆಲ್ಲ ಹಿಜಾಮ ಚಿಕಿತ್ಸೆಯಲ್ಲಿ ನುರಿತರಾಗಿದ್ದಾರೆ. ಅಲ್ಲಿ ವೈದ್ಯರ ಸಮಾಲೋಚನೆ ಆದ ನಂತರ ಅವರ ಆರೋಗ್ಯದಲ್ಲಿರುವಂಥ ಸಮಸ್ಯೆಯನ್ನೆಲ್ಲ ಪರಿಗಣಿಸಿದ ನಂತರ ಅದರ ಬೇಸಿಸ್ ಮೇಲೆ ನಾವು ಹಿಜಾಮ ಚಿಕಿತ್ಸೆಯನ್ನು ಪ್ಲ್ಯಾನ್ ಮಾಡ್ತಿದ್ದೇವೆ. ಅದ್ರ ಜೊತೆಗೆ ಬಂದವರಿಗೆ ನಾವು ಗೈಡೆನ್ಸನ್ನು ಕೊಡುವ ಹಾಗೆ, ಅಂದರೆ ಹಿಜಾಮ ಮಾಡಿದ ಮೇಲೆ ಯಾವ ರೀತಿಯಾದ ಕ್ರಮ ತಗೋಬೇಕು, ಆಹಾರದಲ್ಲಾಗಿರ್ಬೋದು, ಹಾಗೆ ದಿನನಿತ್ಯ ಕರ್ಮದಲ್ಲಿ ಯಾವ ರೀತಿಯ ಇದು ಅಳವಡಿಕೆ ಮಾಡಬೇಕು, ಮತ್ತು ಇನ್ನು ಯಾವಾಗ ಹಿಜಾಮ ಮಾಡ್ಬೋದು, ಒಂದು ಹಿಜಾಮ ಮಾಡಿ ಆದಮೇಲೆ ಟೈಮ್ ಡ್ಯೂರೇಷನ್ ಉಂಟು, ಅದನ್ನೆಲ್ಲ ಅಡ್ವೈಸ್ ಕೊಡ್ತಿದ್ವಿ, ಸೂಪರ್ವಿಷನ್ ಮಾಡ್ತಾ ಇದ್ದೇವೆ. ಸೊ ಹೀಗೆ ನಾವು ಇವತ್ತಿನ ಕ್ಯಾಂಪನ್ನು ಆಯೋಜಿಸಿದ್ದೇವೆ. ಸುಮಾರು 50ಕ್ಕಿಂತ ಜಾಸ್ತಿ ಮಂದಿ ಇವತ್ತು ಭಾಗವಹಿಸಿದ್ದಾರೆ. ಸೊ ಒಟ್ಟಾರೆಯಾಗಿ ನಾವು ಈ ಅಸೋಸಿಯೇಷನಿಗೆ ಹಾಗೂ ನಮ್ಮ ಪ್ರಿನ್ಸಿಪಾಲಿಗೆ ಪುನೀತ್ ರಾಘವೇಂದ್ರ ಹಾಗೂ ನಮ್ಮ ಯೂನಿವರ್ಸಿಟಿ ಯೂನಿವರ್ಸಿಟಿಗೆ ನಾವು ಕೃತಜ್ಞತೆ ತಿಳಿಸ್ತಾ ಇದ್ದೇವೆ. ಯಾಕೆಂದರೆ ಒಂದು ಸಮಾಜಮುಖಿ ಕಾರ್ಯವನ್ನು ಈ ರೀತಿ ಜನರಿಗೆ ತಲುಪಿಸ್ತಾ ಇದ್ದಾರೆ. ಸೊ ಇದು ಇನ್ನೂ ಹೀಗೆ ಮುಂದುವರಿಲಿ. ಇವರ ಅಸೋಸಿಯೇಷನ್ ಕೂಡ ಇನ್ನೂ ನಮ್ಮ ಜೊತೆ ಇನ್ನಷ್ಟು ಕ್ಯಾಂಪ್ಗಳಿಗೆ ಮೂಲಕ ನೆರವಾಗಲಿ ಅಂತ ನಾವು ಹೇಳ್ತಾ ಧನ್ಯವಾದ ತಿಳಿಸ್ತೀವಿ. ಕೋತುಲ್ ಇಸ್ಲಾಂ ವೆಲ್ಫೇರ್ ಅಸೋಸಿಯೇಷನ್ ಹಾಗೂ ಎನಪಯ್ಯ ನ್ಯಾಚುರಲ್ ಆಸ್ಪತ್ರೆ ಇದರ ಸಹಯೋಗದಲ್ಲಿ ಇಂದು KC ರೋಡ್ ಮದ್ರಸಾ ಇಲ್ಲಿ ನಡೆದಂತಹ ನಮ್ಮ ಹಿಜಾಮ ಕ್ಯಾಂಪ್ ಅಂದರೆ ಇದೊಂದು ಅತ್ಯಂತ ಸುಲಭದ ಒಂದು ಥೆರಪಿಯಾಗಿದೆ. ಹಿಜಾಮ ಅಥವಾ ಕಪ್ಪಿಂಗ್ ಥೆರಪಿ ಅಂತ ಹೇಳ್ತಾರೆ. ಇದರಿಂದ ನಮಗೆ ಆರೋಗ್ಯಕರವಾಗಿ ಹಲವಾರು ಪ್ರಯೋಜನಗಳಿದೆ. ಮೈನ್ಲಿ ನಮಗೆ ನೋವು ನಿವಾರಣೆ, ಅಂದರೆ ಕೆಲವರಿಗೆ ಕಾಲು ನೋವು, ಕೈ ನೋವು, ಸ್ನಾಯು ಸೆಳೆತ, ತಲೆನೋವು ಮುಂತಾದ ಹಲವಾರು ಸಮಸ್ಯೆಯನ್ನು ಎದುರಿಸುವವರು ಈ ಹಿಜಾಮ ಕ್ಯಾಂಪ್ನಿಂದ, ಹಿಜಾಮ ಥೆರಪಿಯಿಂದ ಇದರ ಪ್ರಯೋಜನ ಪಡೆಯಬಹುದು. ಅದೇ ರೀತಿ ಇವತ್ತಿನ ಈ ಕ್ಯಾಂಪ್ ಈಗ ಮುಕ್ತಾಯಗೊಂಡದ್ದು. ಇನ್ನು ಮುಂದೆ ನಡೆಯುವಂತಹ ಕ್ಯಾಂಪ್ನಲ್ಲಿ ನಮ್ಮ ಸಾರ್ವಜನಿಕರು ಗರಿಷ್ಠ ಮಟ್ಟದಲ್ಲಿ ಇದರ ಪ್ರಯೋಜನ ಪಡೆಯಬೇಕು. ಕೆಲವರಿಗೆ ಇದೊಂದು ಹೆದರಿಕೆ ಸ್ವಭಾವ, ರಕ್ತದಾನ ನೀಡುವುದು, ಹಿಜಾಮ ಥೆರಪಿ ನಡೆಸುವುದು ಇದು
ವರ್ಷಕ್ಕೆ ವರ್ಷಕ್ಕೆ 2 ಸಾರಿ ಅಥವಾ ವರ್ಷಕ್ಕೆ 4 ಬಾರಿ ಮಾಡಿದರೆ ನಮಗೆ ಹಲವಾರು ಇದರಿಂದ ಪ್ರಯೋಜನಗಳು ಸಿಗುತ್ತದೆ ಎಂದು ಹೇಳಿ ಇಂತಹ ಕ್ಯಾಂಪ್ನಿಂದ ಸಾರ್ವಜನಿಕರು ಹಾಗೂ ಇದಕ್ಕೆ ವ್ಯವಸ್ಥೆ ಕಲ್ಪಿಸಿದಂತಹ ಕೋತುಲ್ ಇಸ್ಲಾಂ ಹಾಗೂ ನಮ್ಮ ಯನಪೋಯ ಆಸ್ಪತ್ರೆಯವರಿಗೆ ನಾವು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ.